ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರತಕ್ಕಂಥ ಎಲ್ಲ ಹೋರಾಟಗಾರರೇ, ವೇದಿಕೆಯ ಕೆಳಭಾಗದಲ್ಲಿರ್ತಕ್ಕಂಥ ಹೋರಾಟ ನಡೆಸಲಿಕ್ಕೆ ಬಂದಂಥ ಎಲ್ಲ ಕಟ್ಟಾಳುಗಳೇ, ತಾಯಂದ್ರೆ, ಮಾಧ್ಯಮ ಮಿತ್ರರೇ, ಸಂವಿಧಾನ ಸಂರಕ್ಷಣಾ ಪಡೆ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಎಲ್ಲರೂ ಕೂಡ ಸಂವಿಧಾನ ಸಂರಕ್ಷಣಾ ಪಡೆ ಅಂಥೇಳಿ ಎಲ್ಲರೂ ಕೂಡ ಮಾತಾಡಿದರು. ಹೌದು, ಅವಶ್ಯಕತೆ ಇದೆ. ಏತಕ್ಕಾಗಿ ಅಂತ ಹೇಳಿದರೆ, ಸ್ವತಂತ್ರ ಪೂರ್ವದಲ್ಲಿ ಪರಕೀಯರ ರಾಜಪ್ರಭುತ್ವದ ಆಡಳಿತ ನಮ್ಮಲ್ಲಿತ್ತು. ಆ ಆಡಳಿತದಲ್ಲಿರ್ತಕ್ಕಂಥ ಅಸಮಾನತೆಯನ್ನ, ಗುಲಾಮಿ ಸಂಸ್ಕೃತಿಯನ್ನ ವಿರೋಧಿಸಿ ನಮ್ಮ ಸ್ವತಂತ್ರ ಹೋರಾಟಗಾರರು ತ್ಯಾಗ ಬಲಿದಾನದಿಂದ ಗುಂಡಿಗೆ ಎದೆ ಒಡ್ಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಸ್ವಾತಂತ್ರ್ಯ ಏತಕ್ಕಾಗಿ ತಂದುಕೊಟ್ರು? ಇವತ್ತೇನು ನಾವು ಸಂವಿಧಾನ ಅಂತ ಏನು ಪಠನೆ ಇದನ್ನ ಇವತ್ತು ಮಾತಾಡ್ತೀವಲ್ಲ, ಆ ಸಂವಿಧಾನದಲ್ಲಿ ಬಹಳಷ್ಟು ಅಂಶಗಳಿದ್ದಾವೆ. ಆದರೆ ಪೀಠಿಗೆಯನ್ನ ಇಲ್ಲೇನು ಓದಿದ್ರು, ಅದರಲ್ಲಿ ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸ್ವಾತಂತ್ರ್ಯ ಬರಬೇಕು, ಸಮಾನತೆಗಾಗಿ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂಥ ಎಲ್ಲ ಧರ್ಮದ ಜನರು ಕೂಡ ನೆಮ್ಮದಿಯಿಂದ ಈ ದೇಶದಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಧರ್ಮ ನಿರಪೇಕ್ಷಿತ ರಾಷ್ಟ್ರ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಈ ಭಾರತ ದೇಶ ಮುಂದುವರಿಬೇಕು ಅಂತಕ್ಕಂಥ ಆಶಯಗಳನ್ನು ಹೊತ್ಕೊಂಡು ಈ ಸಂವಿಧಾನ ರೂಪಿತ ಆಗಿದೆ. ಸ್ವತಂತ್ರ ಬಂದು 75 ವರ್ಷ ಆದ್ರೂ ಕೂಡ ಜಾರಿ ಆಗಿದೆಯಾ? ಈ ಪ್ರಕಾರ ನಮ್ಮನ್ನು ಆಳಿದಂಥ ಸರ್ಕಾರಗಳು ನಡೆಸ್ಕೊಂಡು ಬಂದಿದಾರ ಈ ಭಾರತ ದೇಶದ ಜನರನ್ನ ಅಂತಕ್ಕಂಥದನ್ನ ಒಂದು ನಿಮಿಷ ನಾವು ಚಿಂತನೆ ಮಾಡಿದರೆ, ಇಲ್ಲೇ ತನಕ ಆಳಿದಂಥ ಯಾವ ರಾಜಕೀಯ ಪಕ್ಷಗಳು ಕೂಡ ಘೋಷಣೆಗಳನ್ನಾಗಿ ಮಾಡಿವೆಯೇ ಹೊರತು ಕೊನೆ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿದಂಥ ಅಂಶಗಳನ್ನಾಗಲಿ, ಚುನಾವಣಾ ಭರವಸೆಗಳನ್ನಾಗಲಿ ಈಡೇರಿಸಿಲ್ಲ ಅಂತಕ್ಕಂಥದನ್ನ ನಾವು ಮನಗಾಣಬೇಕಾಗತ್ತೆ. ಈ ಕಾರಣದಿಂದನೇ ಇವತ್ತು ಭಾರತ ದೇಶದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಹೇಳಿ ರೈತರ ಐಕ್ಯ ಹೋರಾಟ ನಡೆದು ಇವತ್ತು ಕೇಂದ್ರ ಸರ್ಕಾರವನ್ನ, ಪ್ರಧಾನಮಂತ್ರಿಯನ್ನ 14 ತಿಂಗಳ ಕಾಲ ಚಳವಳಿ ಮಾಡಿ ಬಗ್ಗಿಸಿದ್ದನ್ನ ತಾವು ನೋಡಿದಿರಿ, ಕಂಡಿದ್ದೀರಿ. ಅದು ಏನು ಕಾರಣದಿಂದ? ಇವತ್ತು ನಮ್ಮ ಐಕ್ಯ ಹೋರಾಟದಿಂದ. ಅವತ್ತು ಬರೀ ರೈತ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿ ಹೋರಾಟ ನಡೆಸಿದ್ವು. ಇವತ್ತು ಮತ್ತೆ ಭಾರತ ದೇಶದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ರೈತರು, ದಲಿತರು, ಕಾರ್ಮಿಕರು, ಭಾರತ ದೇಶದ ಎಲ್ಲ ಸಂಘಟನೆಗಳು ಕೂಡ ಒಟ್ಟಾಗಿ ಹೋರಾಟ ನಡೆಸ್ತಕ್ಕಂಥ ಒಂದು ಪ್ರಯತ್ನ ಆರಂಭ ಆಗಿದೆ. ಆ ದಿಶೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಆರಂಭ ಆಗಿದೆ, ಮಾಡ್ತಾ ಇದೀವಿ. ಇವತ್ತು ಕೊನೆ ಮಾತನ್ನು ಹೇಳಿದರು ಬರಗೂರು ರಾಮಚಂದ್ರಪ್ಪನವರು, ಹಸಿರು, ನೀಲಿ, ಕೆಂಪು ಒಟ್ಟಾಗಿ ಹೋರಾಟ ಮಾಡಿದರೆ ನಾವು ದೇಶವನ್ನ, ಈ ಸರ್ಕಾರಗಳನ್ನ ಎದುರಿಸಲಿಕ್ಕೆ ಸಾಧ್ಯ, ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಸಾಧ್ಯ. ಬಡವರ, ದಲಿತರ
ಇವತ್ತು ವಂಚಿತರ ಸಮಾಜದಲ್ಲಿ ಯಾರ್ಯಾರಿದ್ದಾರೆ ಅವರ ಹಕ್ಕುಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಏನು ಹೇಳಿದ್ರು, ಆ ಕೆಲಸವನ್ನ ಮತ್ತೆ ನಾನು 100 ಸೀದರು ಹೇಳಿರ್ತಕ್ಕಂಥ ನಮ್ಮ ಸಮಾವೇಶದ ಮುಂದಿನ ಆಶಯಗಳನ್ನು ಅನುಮೋದನೆ ಮಾಡಿ ನಾವೆಲ್ಲರೂ ಹೋರಾಟವನ್ನು ಮುಂದುವರಿಸಿ ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.